ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮದುವೆಯ ಸುಂದರವಾದ ಕ್ಷಣಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೀನಿ. ಸ್ವಲ್ಪ ಹಿಂದೆ ಬಂದ್ಬಿಡಿ ಅಮ್ಮ, ನೀವು ಬಂದ್ಬಿಡಿ. ಹಂಚ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀನಿ. ನಾನು ಸಿದ್ದು ಅವರು ಲವ್ ಮಾಡಿ 7 ವರ್ಷ ವೆಯ್ಟ್ ಮಾಡಿ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗಿದ್ದು. ಈ ದಿನ ಅಂತೂ ನಮಗೆ ತುಂಬಾನೇ ಸ್ಪೆಷಲ್. ಇಬ್ಬರ ಮನೆಯಲ್ಲೂ ವಿಷಯನ ತಿಳಿಸಿದಾಗ ಯಾರು ಕೂಡ ಅಪೋಸ್ ಮಾಡ್ಲಿಲ್ಲ. ಅದೇ ನಮ್ಗೆ ಒಂದು ದೊಡ್ಡ ಖುಷಿ. ಸೊ ಎಲ್ಲರೂ ಸೇರಿ ನಮ್ಮ ಮದುವೆಯನ್ನ ಮಾಡೋದಕ್ಕೆ ನಿಶ್ಚಯಿಸಿದ್ದು ದಿನ ಬಂದು 30ನೇ ತಾರೀಕು 5ನೇ ತಿಂಗಳು 2019ನೇ ಇಸ್ವಿಯಲ್ಲಿ. ನಮಗಂತೂ ತುಂಬಾನೇ ಖುಷಿ ಆಗಿತ್ತು. ಆ ದಿನಾನ ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ. ಆ ಕ್ಷಣನ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಮದುವೆಯಲ್ಲಿ ನನ್ನ ರಿಲೇಷನ್ಸ್ ಮತ್ತೆ ಅವರ ರಿಲೇಷನ್ಸ್ ಕೂಡ ತುಂಬಾ ಜನ ಬಂದಿದ್ರು. ಯಾಕಂದ್ರೆ ಇಬ್ಬರು ಮನೆಯಲ್ಲೂ ಕೂಡ ಮೊದಲನೇ ಮಕ್ಕಳ ಮದುವೆ ಆಗಿತ್ತು. ಅದಕ್ಕೋಸ್ಕರ ತುಂಬಾನೇ ರಿಲೇಷನ್ಸ್ ಬಂದಿದ್ರು, ತುಂಬಾ ಜನ ಕೂಡ ಬಂದಿದ್ರು. ನಮ್ಮ ಆಫೀಸ್ ಕೊಲೀಗ್ಸ್, ಅವರ ಆಫೀಸ್ ಕೊಲೀಗ್ಸ್ ಎಲ್ಲರೂ ಕೂಡ ಸೇರಿದ್ರು. ನಂತರ ನಮ್ಮ ಸೋದರತ್ತೆಯವರು ಎಲ್ಲರಿಗೂ ತಾಳಿ ನಮಸ್ಕಾರ ಮಾಡಿಸ್ತಾ ಇದ್ರು. ಅವರು ಮಾಡಿಸ್ಕೊಂಡ್ ಬಂದ್ಮೇಲೆ ನಮ್ಮ ಶಾಸ್ತ್ರ ಕಂಟಿನ್ಯೂ ಆಯ್ತು. ನಾವು ಮದ್ವೆಯಲ್ಲಿ ವೇರ್ ಮಾಡಿದ್ದು ಅವರು ವೈಟ್ ಅಂಡ್ ವೈಟ್ ಶರ್ಟ್ ಪಂಚೆ ಶಲ್ಯ ಹಾಕೊಂಡಿದ್ರು. ಮತ್ತೆ ನಾನು ವೈಟ್ ವಿತ್ ರೆಡ್ ಕಾಂಬಿನೇಷನ್ ಸ್ಯಾರಿ ಬ್ಲೌಸ್ ಹಾಕೊಂಡಿದ್ದೆ. ಮತ್ತೆ ಮೇಕಪ್ ಕೂಡ ಶ್ರೀನಿವಾಸ್ ಅವ್ರು ಮಾಡಿದ್ದು. ತುಂಬಾ ಲೈಟ್ ಮೇಕಪ್ ಮಾಡಿದ್ರು, ಯಾವುದೇ ತರ ಹೆವಿ ಅನ್ಸಿಲ್ಲ. ನನ್ನ ಸ್ಕಿನ್ ಟೋನ್ ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿದ್ರು. ಹೇರ್ ಸ್ಟೈಲಿಂಗ್ ಮಾಡ್ಕೊಟ್ಟಿದ್ದು ಲೇಡಿ ಅವರು, ಬಟ್ ಡೆಕೋರೇಷನ್ ಮಾಡಿದ್ದು ಹೇರ್ ಸೆಟ್ಟಿಗೆ ಅಲಂಕಾರಕ್ಕೆ ಅಂತ ಬಳಸಿದ್ದು ಡೆಕೋರೇಷನ್ ಕಡೆಯವರು. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಜ್ಯುವೆಲರಿ ಎಲ್ಲ ಸೆಟ್ ಮಾಡಿ ಫ್ಲವರ್ ಅಲ್ಲಿ ಹಾಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನ್ ಹಾಕೊಂಡಿದ್ದು ಜ್ಯುವೆಲರಿ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿನ ಬುಕ್ ಮಾಡಿದ್ದು ವಿಜಯನಗರ ಸ್ಟೋರ್ ಅಲ್ಲಿ. ಅದಕ್ಕೆ ನಾವು ಡೌನ್ ಪೇಮೆಂಟ್ ಮಾಡ್ಬೇಕಾಗಿತ್ತು. 11,000 ಪೇ ಮಾಡಿ ಅದಾದ್ಮೇಲೆ ಬಾಡಿಗೆಗೆ ಅಂತ ತಂದಿದ್ದು. ಅದು ಪ್ಯೂರ್ ಗೋಲ್ಡ್ ತರನೇ ಕಾಣಿಸ್ತಾ ಇತ್ತು. ಅದೇ ಬೇಕು ಅಂತ ನಾನು ಜ್ಯುವೆಲರಿ ಸೆಟ್ ಅಲ್ಲಿ ಬುಕ್ ಮಾಡಿಸಿ ತಗೊಂಡ್ ಬಂದಿದ್ದು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಾದ್ಮೇಲೆ ನಮ್ಮ ಶಾಸ್ತ್ರವನ್ನ ಮುಂದುವರೆಸಿದ್ರು. ಎಲ್ಲ ಕೂಡ ತುಂಬಾನೇ ಅದ್ಭುತವಾಗಿ ಮಾಡಿಸ್ಕೊಟ್ರು ಸ್ವಾಮಿಗಳು. ಜೀರಿಗೆ ಅಕ್ಕಿ ಎಲ್ಲ ಹಾಕ್ಸ್ತಾ ಇದ್ರು ತಲೆ ಮೇಲೆ. ಅವರು ನನಗೆ ಹಾಕ್ತಾ ಇದ್ರು, ನನಗೆ ಅವ್ರು ಹಾಕ್ತಾ ಇದ್ರು. ನನ್ನ ಹಬ್ಬಿ ಯಾಕೋ ಟೆನ್ಷನ್ ಆಗ್ಬಿಟ್ಟಿದ್ರು ಸ್ವಲ್ಪ. ನನಗಂತೂ ಒಳಗೊಳಗೆ ತುಂಬಾ ಖುಷಿ ಆಗ್ತಾ ಇತ್ತು ನನ್ನ ಮದ್ವೆ ಆಗ್ತಿದೆ ಅಂತ. ಯಾಕಂದ್ರೆ ಇಷ್ಟು ವರ್ಷ ವೆಯ್ಟ್ ಮಾಡಿ ಪ್ರೀತಿಸಿದವ್ರನ್ನೇ ಮದ್ವೆ ಆಗೋ ಖುಷಿನೇ ಬೇರೆ. ಅವರು ಒಂದು ಜವಾಬ್ದಾರಿ ತಗೊಳ್ತಾ ಇದ್ದೀನಿ ಅಂತ ಅವ್ರಿಗೆ ಟೆನ್ಷನ್ ಆಗಿತ್ತು. ಸೊ ನನಗೆ ಯಾವುದೇ ರೀತಿ ಭಯ ಇರಲಿಲ್ಲ. ನಾನು ತುಂಬಾ ಚೆನ್ನಾಗಿರ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗೆ ಯಾವಾಗ್ಲಿಂದನೂ ಇತ್ತು. ಅದೇ ರೀತಿ ಅವರು ಕೂಡ ನೋಡ್ಕೊಳ್ತಾ ಇದ್ದಾರೆ. ಅದಾದ್ಮೇಲೆ ಅರಿಶಿಣ ಇಟ್ರು, ನಂತರ ಕುಂಕುಮನ ಇಟ್ರು. ಚೆನ್ನಾಗಿ ದೊಡ್ಡದಾಗಿನೇ ಇಟ್ಬಿಟ್ರು ಕುಂಕುಮನ. ಅದು ಎಷ್ಟು ಚೆನ್ನಾಗಿ ಕುತ್ಕೊಳ್ತು. ಅದಾದ್ಮೇಲೆ ಪೂಜಾರಿ ಅವರು ಎಲ್ಲಾ ಮಂತ್ರಗಳನ್ನು ಹೇಳ್ತಾ ಶಾಸ್ತ್ರೋಸ್ತ್ರವಾಗಿ ನಮ್ಗೆ ಮದುವೆನ ಮಾಡಿಸ್ಕೊಡ್ತಾ ಶಾಸ್ತ್ರಗಳನ್ನ ಮಾಡಿಸ್ತಾ ಇದ್ರು. ಅದಾದ್ಮೇಲೆ ತಾಳಿಗೆ ಪೂಜೆ ಮಾಡೋದಕ್ಕೆ ಗಂಧಕಡ್ಡಿನ ಕೊಟ್ರು. ಅವರು ಕೂಡ ಪೂಜೆ ಮಾಡಿದ್ರು. ಅದಾದ್ಮೇಲೆ
ಮತ್ತೆ ಕರ್ಪೂರದ ಆರತಿಯನ್ನ ಬೆಳಗಿಸಿದ್ರು. ಎಲ್ಲರೂ ರಿಲೇಷನ್ಸ್ ಎಲ್ಲ ಶಾಂತವಾಗಿ ಕುತ್ಕೊಂಡು ನಮ್ಮ ಮದುವೆನ ನೋಡ್ತಾ ಇದ್ರು. ಅವರ ಮುಖದ ಭಾವನೆಗಳಲ್ಲಿ ಕೂಡ ಖುಷಿ, ಆತಂಕ ಎಲ್ಲವೂ ಕೂಡ ಇತ್ತು. ಅದಾದ್ಮೇಲೆ ಅಲ್ಲಿ ಸ್ವಲ್ಪ ಕಾಮಿಡಿ ತರ ಮಾತಾಡಿದ್ರು ಪೂಜಾರಿ ಅವರು. ನನಗೆ ಸ್ವಲ್ಪ ಹುಸಿ ನಗು ಬಂತು, ಹಂಗೂ ಕಂಟ್ರೋಲ್ ಮಾಡ್ಕೊಂಡೆ. ನಮ್ಮ ರಿಲೇಷನ್ಸ್, ಅವರ ರಿಲೇಷನ್ಸ್, ಮಕ್ಕಳುಗಳೆಲ್ಲ ತುಂಬಾ ಖುಷಿಯಿಂದ ಕುತ್ಕೊಂಡು ಮಾತಾಡ್ಕೊಂಡು ಇದ್ರು. ಅದಾದ್ಮೇಲೆ ನಮ್ಮ ಮುಹೂರ್ತದ ಸಮಯ ಕೂಡ ಹತ್ರ ಸಮೀಪಿಸ್ತಾ ಇತ್ತು. ಎಲ್ರಿಗೂ ಅಕ್ಷತೆನ ಕೊಟ್ಕೊಂಡ್ ಬಂದ್ರು. ನಮ್ಮ ಮಾವ ಅವರು, ಅಣ್ಣ ಅವರು, ನಮ್ಮ ಅಮ್ಮ, ನಮ್ಮ ಅಕ್ಕಂದ್ರು, ಮತ್ತೆ ನಮ್ಮ ಮೈದ್ನ ಅವರು, ನನ್ನ ಫ್ರೆಂಡ್ಸ್, ಅವ್ರ ಅಕ್ಕ, ಭಾವ, ಅವ್ರ ಮಾವಂದ್ರು, ಅಣ್ಣಂದ್ರು ಎಲ್ರು ನಮ್ಮ ಸುತ್ತಮುತ್ತ ಇದ್ರು. ಸೊ ಆ ತಾಳಿ ಕಟ್ಟೋ ಸಮಯಕ್ಕೆ ಸ್ವಲ್ಪ ಟೆನ್ಸ್ ಅಂತ ಅನ್ನಿಸ್ತು. ಅವರು ಕೂಡ ತಾಳಿ ಎಲ್ಲ ಕಟ್ಬೋದಂತ ಒಪ್ಪಿಗೆ ತಗೊಂಡ್ರು. ನನ್ನ ಮುಖದಲ್ಲಿ ಮಂದಹಾಸ ಬೀರ್ತಾ ಇತ್ತು. ಇನ್ನೇನು ಶುಭಗಳಿಗೆ ಕೂಡ್ ಬಂದ್ಬಿಡ್ತಲ್ಲ ತಾಳಿ ಕಟ್ಟಿಸ್ಕೊಳ್ಳೋದು ಅಂತ. ಅದಾದ್ಮೇಲೆ ನನ್ನ ಹೆಬ್ಬೆರಳು ಹೆಜ್ಜೆಯನ್ನ ಇರಿಸಿ ನನ್ನ ಹೆಬ್ಬೆರಳ ಮೇಲೆ ಅವರ ಹೆಬ್ಬೆರಳನ್ನ ಇಡ್ಸು ತಾಳಿ ಕಟ್ಸಿದ್ರು. ಎಲ್ಲೂ ಹೋಗ್ಬಾರ್ದು ಅಂತ ಅನ್ನೋ ಆ ತರ ಕಟ್ಸೋದಂತೆ. ಆ ರೀತಿ ಕಟ್ಟಿದ್ಮೇಲೆ ನನಗಂತೂ ಖುಷಿ ಅಂದ್ರೆ ಖುಷಿ. ಆ ಅಕ್ಷತೆ ಹಾಕ್ತಾ ಇದ್ರೆ ಕಣ್ಣನ್ನೇ ಬಿಡಕ್ ಆಗ್ತಾ ಇರಲಿಲ್ಲ. ಅಂದ್ರೂ ಕೂಡ ಅವ್ರ ಮುಖನೇ ನೋಡ್ಕೊಂಡು ಖುಷಿಯಿಂದ ನಾನು ತಾಳಿ ಕಟ್ಟಿಸ್ಕೊಂಡೆ. ತಾಳಿ ಕಟ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಅಳು ಬರುತ್ತೆ. ಬಟ್ ನನಗ್ ಬಂದ್ರೂನು ನಾನು ಕಂಟ್ರೋಲ್ ಮಾಡ್ಕೊಂಡು ಅವ್ರ ಮುಖನ ನೋಡ್ಕೊಂಡು ತುಂಬಾನೇ ಖುಷಿಯಿಂದ ತಾಳಿನ ಕಟ್ಟಿಸ್ಕೊಂಡೆ. ಅದಾದ್ಮೇಲೆ ಅವರು ತಾಳಿಗೆ ಅರಿಶಿನ, ಕುಂಕುಮ ಎಲ್ಲ ಹಚ್ಚಿ ಪೂಜೆ ಕೂಡ ಮಾಡಿದ್ರು. ಮತ್ತೆ ಹೂವ ಕೂಡ ಇಟ್ರು. ಎಲ್ಲರೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರು. ಮತ್ತೆ ದೇವರ ಆಶೀರ್ವಾದ ಕೂಡ ಸಿಕ್ತು. ಎಲ್ಲರ ಆಶೀರ್ವಾದದಿಂದ ನಮ್ಮ ಮದುವೆ ಯಾವುದೇ ರೀತಿ ತೊಂದರೆ ತೊಡಕುಗಳಿಲ್ಲದೆ ತುಂಬಾನೇ ಖುಷಿಯಿಂದ ಆಯ್ತು. ಸೊ ಎಲ್ಲರೂ ಫೋಟೋ ಶೂಟ್ ಮಾಡ್ತಾ ಇದ್ರು. ಕ್ಯಾಮರಾಮ್ಯಾನ್ಸ್ಗಳು ನಮ್ಮ ಎಲ್ಲಾ ತರದ ಭಂಗಿಯಿಂದನೂ ಕೂಡ ಫೋಟೋಸ್ನ ತಕ್ಕೊಟ್ಟಿದ್ದಾರೆ. ಅದು ತುಂಬಾ ಸೊಗಸಾಗಿ ಬಂದಿದೆ. ನನ್ನ ಫ್ರೆಂಡ್ ಕೂಡ ಅಲ್ಲೇ ನಿಂತ್ಕೊಂಡು ಶಾರ್ಟ್ ವಿಡಿಯೋ ಮಾಡ್ಕೊಡ್ತಾ ಇದ್ಲು. ಅವಳಿಗೆ ಕೂಡ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಯಾಕೆಂದ್ರೆ ಆ ವಿಡಿಯೋ ನಮ್ಗೆ ಮೊದಲೇ ಸಿಗುತ್ತೆ. ಮದ್ವೆ ಮಾಡ್ಸಿರೋ ವಿಡಿಯೋ ಎಲ್ಲ ಅದು ನಿಧಾನವಾಗಿ ಸಿಗುತ್ತೆ. ಇದಾದ್ರೆ ಫೋಟೋದಲ್ಲಿ ಮೊಬೈಲ್ ಅಲ್ಲಿ ತೆಗ್ದಿರೋ ಫೋಟೋಸ್ ವಿಡಿಯೋಸ್ ಎಲ್ಲ ನಮ್ಗೆ ಮೊದಲೇ ಸಿಗೋದ್ರಿಂದ ಅದನ್ನ ನೋಡಿ ಇನ್ನೂ ತುಂಬಾ ಖುಷಿ ಹೆಚ್ಚಾಗುತ್ತೆ. ಮತ್ತೆ ಈಗ ತಾಳಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡಿ. ಶುಭ ವಿವಾಹ ಅಂತ ಕೂಡ ವಿಡಿಯೋದಲ್ಲಿ ಹಾಕ್ತಾ ಇದ್ದಾರೆ. ಸೊ ಅದೆಲ್ಲ ಆದ್ಮೇಲೆ ಈಗ ದುಃಖಕರವಾದ ವಿಷಯ ಅಂತಾರಂದ್ರೆ ತಂದೆ ತಾಯಿಗೆ ಮಗಳನ್ನ ಧಾರೆ ಎರ್ಕೊಡೋದು. ಆ ಸಂಗತಿಲಿ ಎಂಥವ್ರಿಗೆ ಆದ್ರೂನು ಎಷ್ಟೇ ಕಲ್ಲು ಹೃದಯ ಮಾಡ್ಕೊಂಡಿದ್ರೂನು ಕೂಡ ತಂದೆ ತಾಯಿಗೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಸೊ ಅವ್ರಿಗೆ ಕಣ್ಣೀರ್ ಬಂದೇ ಬರುತ್ತೆ. ನಮ್ಮ ತಂದೆ ತಾಯಿ ಕೂಡ ಅಷ್ಟೇ. ತುಂಬಾ ಪ್ರೀತಿಯಿಂದ ಬೆಳೆಸಿರೋ ಮಗಳನ್ನ ಈಗ ಬೇರೆಯವರ ಮನೆಗೆ ಕೊಡ್ಬೇಕು ಅನ್ನೋದು ಅವರಿಗೆ ದುಃಖಕರವಾದ ವಿಷಯವಾಗಿರುತ್ತೆ. ಯಾರಿಗೆ ಆದ್ರೂ ಅದು ದುಃಖಕರವಾದ ವಿಷಯನೇ. ಒಂದು ಹೆಣ್ಣನ್ನ ಎತ್ತಿದ್ಮೇಲೆ ಇದೆಲ್ಲ ಸಹಜನೇ, ಪ್ರಕೃತಿ ನಿಯಮನೇ, ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ದಾರೆ ಎರೆದು ಕೊಡ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ಸಿದ್ಧತೆ ಕೂಡ ನಡೀತಾ ಇತ್ತು. ಅವರ ಕೈ ಮೇಲೆ ನನ್ನ ಕೈಯನ್ನ ಇರಿಸಿ ಎಲೆ ಅಡಿಕೆ ಇಟ್ಟು ಅದರ ಮೇಲೆ ತೆಂಗಿನಕಾಯನ್ನ ಇಟ್ಟು ದಾರೆ ಎರೆಯೋದಕ್ಕೆ ಸಿದ್ಧತೆ ಮಾಡಿಕೊಟ್ರು. ಅದಾದ್ಮೇಲೆ ನನ್ನ ತಂದೆ ತಾಯಿ ಇಬ್ರು ಕೂಡ ಒಂದು ಕಾಯಿನ್ ಅನ್ನ ಇಟ್ಟು ಹಾಲನ್ನ ಬಿಡ್ತಾ ಇದ್ದಾರೆ. ಅವ್ರಿಗೆ ತುಂಬಾನೇ ದುಃಖ ಆಗ್ತಾ ಇತ್ತು. ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಇಬ್ರಿಗೂ ಕಂಟ್ರೋಲ್ ಆಗ್ಲಿಲ್ಲ. ಕಣ್ಣೀರ್ ಹಾಕಿದ್ರು. ಆ ಕಣ್ಣೀರ್ ಹಾಕೋದನ್ನ ನೋಡಿದ್ರೆ ನನಗೆ ತುಂಬಾನೇ ಅಳು ಬರುತ್ತೆ ಅಂತ ಹೇಳಿ ನಾನು ಅವ್ರನ್ನ ಕಡೆ ನೋಡಕ್ಕೆ ಹೋಗ್ಲಿಲ್ಲ. ನೋಡಿದ್ರೆ ತುಂಬಾನೇ ಕಣ್ಣೀರ್ ಬಂದ್ಬಿಡ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಕೂಡ ಕಂಟ್ರೋಲ್ ಮಾಡ್ಕೊಂಡೆ. ಮನ್ಸೊಳಗನೆ ದುಃಖನ ಮರೆಮಾಚ್ಕೊಂಡು ಧಾರೆ ಏರ್ಸ್ಕೊಂಡೆ. ಆದ್ರೂ ಕೂಡ ಕ್ಯಾಮ್ರಾಮ್ಯಾನ್ ಅದನ್ನ ಜೂಮ್ ಹಾಕಿ ತೋರ್ಸಿದ್ರು. ನಾನು ಕಣ್ಣೀರ್ನ ಹೊರಗಡೆ ಹಾಕ್ಲಿಲ್ಲ. ಒಳಗಡೆನೆ ಕಂಟ್ರೋಲ್ ಮಾಡ್ಕೊಂಡು ಸುಮ್ನೆ ಆಗ್ಬಿಟ್ಟೆ. ಅವ್ರು ಹಾಕಿದ್ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ಮೇಲೆ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಕಾಯಿನ್ ಇಟ್ಟು ಅದಾದ್ಮೇಲೆ ಅವರು ಕೂಡ ಹಾಲನ್ನ ಹಾಕಿ ಧಾರೆ ಮುಹೂರ್ತ ಮಾಡಿದ್ರು. ಅವರು ಕೂಡ ಅಕ್ಷತೆನ ಹಾಕಿ ಆಶೀರ್ವಾದ ಮಾಡಿದ್ರು. ನನ್ನ ತಂದೆ ತಾಯಿ ಮತ್ತೆ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಆದ್ಮೇಲೆ ನನ್ನ ಅತ್ತೆ ಮತ್ತೆ ಮಾವ ಬಂದು ಧಾರೆ ಮುಹೂರ್ತನ ಮಾಡಿದ್ರು. ಅವರಿಬ್ರು ಕೂಡ ಯಾಕೋ ತುಂಬಾ ಸೀರಿಯಸ್ ಆಗಿದ್ರು.
ಯಾಕೆ ಅಂತ ಗೊತ್ತಿಲ್ಲ. ಸೊ ಅವ್ರಿಗೂ ಕೂಡ ಟೆನ್ಷನ್ ಇರುತ್ತೆ, ಅದರಿಂದ ಇರಬಹುದು ಅಂತ ಅನ್ಕೊಂಡು ಅವರು ಕೂಡ ಧಾರೆ ಮುಹೂರ್ತ ಮಾಡಿ ಮುಗಿಸಿದ್ರು. ಅದಾದ್ಮೇಲೆ ನಾವು ಕೂಡ ನಿಂತ್ಕೊಳ್ಬಾರ್ದು ಅಂತ ಹೇಳಿ ಚೇರ್ನ ಅರೇಂಜ್ ಮಾಡೋದಕ್ಕೆ ಅಂತ ಎಲ್ಲರೂ ನೋಡ್ತಾ ಇದ್ರು. ಸೊ ಇಷ್ಟೆಲ್ಲ ಆದ್ಮೇಲೆ ಎಲ್ಲರೂ ಕೂಡ ಹಾಲ್ ಬಿಡೋದಕ್ಕೆ ಮುಂದೆ ಮುಂದೆ ಬರ್ತಾ ಇದ್ರು. ಮತ್ತೆ ಅವರ ದೊಡ್ಡಪ್ಪ ದೊಡ್ಡಮ್ಮ ಕೂಡ ಧಾರೆ ಮುಹೂರ್ತ ಮಾಡಿದ್ರು. ಅಂದ್ರೆ ನನ್ನ ಹಬಿ ದೊಡ್ಡಪ್ಪ ದೊಡ್ಡಮ್ಮ ಇವರು. ಅವ್ರದ್ದು ಮುಹೂರ್ತ ಎಲ್ಲ ಆದ್ಮೇಲೆ ಅವರು ಕೂಡ ಅಕ್ಷತೆ ಹಾಕಿದ್ರು. ನಮ್ಮ ಸುತ್ತಮುತ್ತ ನೋಡಿ ಎಲ್ಲ ನಮ್ಮ ರಿಲೇಷನ್ಸ್, ನನ್ನ ಅಕ್ಕ ತಂಗಿರು, ಮತ್ತೆ ಅವರ ಅಣ್ಣ ತಮ್ಮ, ಅಕ್ಕ ತಂಗಿರು, ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಕೂಡ ಮುತ್ತುವರೆದು ಬಿಟ್ಟಿದ್ದಾರೆ. ಸೊ ಮತ್ತೆ 5 ಜನದ ಕೈಯಲ್ಲಿ ಇದೇ ರೀತಿ ಧಾರೆನ ಎರೆಸ್ತಾರೆ ನಿಲ್ಸಿ. ಅದಾದ್ಮೇಲೆ ನಮ್ಗೆ ಕೂತ್ಕೊಳ್ಳೋದಕ್ಕೆ ಅಂತ ಚೇರ್ನೆಲ್ಲ ಅರೇಂಜ್ ಮಾಡಿ ಎಲ್ಲರ ಕೈಯಲ್ಲೂ ಕೂಡ ಧಾರೆ ಮುಹೂರ್ತನ ಮಾಡಿಸಿದ್ರು. ನಂತರ ಸಪ್ತಪದಿನ ಅರೇಂಜ್ ಮಾಡಿದ್ರು. ಮೊದಲನೇ ಹೆಜ್ಜೆ ಪರಸ್ಪರ ಸ್ನೇಹದಿಂದ ನಡೆಯೋಣ, 2ನೇ ಹೆಜ್ಜೆ ಗೌರವದಿಂದ ಹಿರಿಯರನ್ನು ಕಾಣೋಣ, 3ನೇ ಹೆಜ್ಜೆ ಉತ್ತಮ ಸಂತಾನಕ್ಕಾಗಿ ಜೊತೆಯಾಗಿ ನಡೆಯೋಣ, 4ನೇ ಹೆಜ್ಜೆ ಧನಪ್ರಾಪ್ತಿಯಾಗಿ ಜೊತೆಯಾಗಿ ಇರೋಣ, 5ನೇ ಹೆಜ್ಜೆ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ಬೆಳೆಸಲು ಜೊತೆಯಾಗೋಣ, 6ನೇ ಹೆಜ್ಜೆ ಉತ್ತಮ ಆರೋಗ್ಯಕ್ಕಾಗಿ, 7ನೇ ಹೆಜ್ಜೆ ಮೋಕ್ಷ ಪ್ರಾಪ್ತಿಗಾಗಿ. ಏನೋ ಗೊತ್ತಿಲ್ಲ, ಮಾತಾಡ್ತೀನಿ ಬಿಡು. ಏನೋ ಗೊತ್ತಿಲ್ಲ, ಮಾತಾಡ್ತೀನಿ ಬಿಡು. ಸರಿ ಅಣ್ಣ, ಸರಿ. ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹುವೆ ಕೇತುವೆ ನಮೋ ನಮಃ. ಹಾಗೆ ನೋಡ್ತಾ ಇರಿ, ಅಲ್ಲಿ ಕಾಣಿಸ್ತಾ ಇದೆಯಾ? ಅವ್ರಿಗೆ ತೋರಿಸಿ ಹೆಂಗೆ ರಚನೆ ಮಾಡಬೇಕು. ಇದಿಷ್ಟು ನನ್ನ ಮದುವೆಯ ವಿಡಿಯೋ ಆಗಿತ್ತು. ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.